ಸಚಿನ್ ಮನೆಗೆ ನಾವು ಇದು ಹೋಗಿದ್ದೀರಿ, ನೀವು ಬಿಜೆಪಿಯವರಲ್ಲ. ಸಚಿನ್ ಬಿಜೆಪಿ ಕಾರ್ಯಕರ್ತ ಅಲ್ಲ. ಆ ಮನೆಯಲ್ಲಿ 5 ಜನ ಹೆಣ್ಮಕ್ಳು, ಅವನೊಬ್ಬನೇ ಗಂಡು ಮಗ. ಅವ ಇವತ್ತು ಜೀವ ಹೋಗಿದೆ ಆತಂದು. ಆದರೆ ಒಂದನ್ನು ತಿಳ್ಕೊಳ್ಳಿ, ಅವ್ರಿಗೆ ಅನ್ಯಾಯ ಆಗಿದೆ. ನಿಮ್ಮ ಗುಂಪು ಗ್ಯಾಂಗು ಅವರ ಮನೆಗೆ ಹೋಗಿ ಅವರಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಹೆಣ್ಣು ಮಕ್ಕಳಿಗೆ. ಆ ಕಾರಣದಿಂದನೇ ನಾನು ಜೀವ ತಕ್ಕೊಳ್ತಾ ಇದ್ದೀನಿ ಅಂತೇಳಿ ಡೆತ್ ನೋಟಲ್ಲಿದೆ. ಇದೆಲ್ಲ ಆದಮೇಲೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಹೋಗ್ಬಾರ್ದಾ? ನೀವು ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತಲ್ಲ. ನೀವು ಜೀವ ತೆಗಿಯೋರು, ನಾವು ಜೀವ ಉಳಿಸ್ಲಿಕ್ಕೆ ಹೋಗೋರು. ಆ ಕಾರಣಕ್ಕೆ ನಾವು ಹೋಗಿದ್ದು. ಆಮೇಲೆ ಸಂತೋಷ್ ಪಾಟೀಲ್ ಅವ್ರ ಮನೆಗೆ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದಿರಲ್ವಾ? ಸಂತೋಷ್ ಪಾಟೀಲ್ ಮನೆಗೆ ಅದನ್ನು ಬಂಡವಾಳ ಮಾಡ್ಕೊಳ್ಬೇಕಾಗಿತ್ತು, ನೀವು ಹೋದ್ರಿ. ನಮಗೇನು ಬಂಡವಾಳ ಬೇಕಾಗಿರಲಿಲ್ಲ. ಆವತ್ತಿನ ದಿವಸ ಆಯಿತು, ಅದಕ್ಕೆ ಏನೆಲ್ಲ ಶಿಕ್ಷೆ ಆಗಬೇಕಾಗಿತ್ತು ಆಯಿತು, ಕೋರ್ಟ್ಗೆ ಹೋಯ್ತು, ಎಲ್ಲ ಆಗಿದೆ. ಇದನ್ನೇ ನೀವು ಮಾಡಬೇಕಲ್ಲ. ಈಗ ನೀವು ಏನು ಮಾಡಿದ್ರು ಈ ಕೇಸಿಂದ ನೀವು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರೇ. ಇಡೀ ಕ್ಯಾಬಿನೆಟ್ ನಿಮ್ಮ ಸಪೋರ್ಟ್ಗೆ ನಿಂತರೂ ಕೂಡ ನೀವು ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಮೇಲೆ ನಿಮ್ಮ ಲಾಜಿಕ್ಕೇ ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಯಾರೋ ಭಾಳ ಎಲ್ಲ ಅವರು ದಡ್ರು, ಇದೇನಾ ಇವ್ರು ಓದಿರೋದು ಅಂತೀರಿ. ನಿಮ್ಮಷ್ಟು ಯಾರು ಓದಿಲ್ಲ ಬಿಡಿ. ಬಿಜೆಪಿಯಲ್ಲಿ ನಿಮ್ಮಷ್ಟು ಯಾರು ಓದೇ ಇಲ್ಲ. ನೀವು ಭಾಳ ಬುದ್ಧಿವಂತರು, ನೀವೇ ಓದಿರೋದು. ಆಮೇಲೆ ಲಾಜಿಕ್ ಕೇಳಿ ನನಗೆ. ಯಡಿಯೂರಪ್ಪನವ್ರ ಫೋಕ್ಸೋ ಕೇಸ್ಗೂ ನಿಮ್ಮ ಕೇಸ್ಗೂ ಏನು ಲಾಜಿಕ್ ಇದೆ? ಮಾತೆತ್ತಿದ್ರೆ ರಿಸೈನ್ ಮಾಡ್ಬೇಕಂತೆ. ಯಾರು? ವಿಜೇಂದ್ರ ರಿಸೈನ್ ಮಾಡಬೇಕು. ಕೇಸು ಯಡಿಯೂರಪ್ಪನವ್ರದ್ದು, ಅಲ್ಲಿ ಕೋರ್ಟಲ್ಲಿದೆ. ಆ ಕೋರ್ಟ್ ಕೇಸ್ಗೂ ಈ ನಿಮ್ಮ ಕೇಸ್ಗೂ ಏನು ಲಾಜಿಕ್ಕು? ಎಲ್ಲಿಂದ ಎಲ್ಲಿಗೆ ಸೇರಿಸ್ತಾ ಇದ್ದೀರಿ? ಅಂದರೆ ನಿಮಗೇನಾದ್ರೂ ಬುದ್ಧಿ ಭ್ರಮಣೆ ಆಗಿದೆಯಾ? ಇಲ್ಲಾದರೂ ಡಾಕ್ಟರ್ ಹತ್ರ ಸ್ವಲ್ಪ ತೋರಿಸ್ಕೊಳ್ಳಿ. ನಿಮಗೆ ಯಾವುದನ್ನ ಯಾವ ಸಂದರ್ಭದಲ್ಲಿ ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ನೀವು ಹಗರಣಗಳು, ಇವತ್ತು 800ಕ್ಕೂ ಹೆಚ್ಚು ಬಾಣಂತಿಯರ ಮರಣ ಆಗಿದೆ, ಸಾವಾಗಿದೆ. ಇದು ಸರ್ಕಾರ ಕೃಪಾ ಪೋಷಣೆಯಲ್ಲಿ ನಡೀತಾ ಇರೋದು. ಈಗ ಸರ್ಕಾರವೇ ಕೊಲೆಗಾರನ ಸ್ಥಾನದಲ್ಲಿದೆ. ಇದಕ್ಕೆ ಉತ್ತರ ಕೊಡಕ್ಕಾಗಿದ್ಯಾ ನಿಮಗೆ? ಇಷ್ಟು ಹೋರಾಟಗಳು ನಡೀತಾ ಇದ್ರು ಕೂಡ ಇವತ್ತಿಗೂ ಸಾಯ್ತಾನೆ ಇದ್ದಾರೆ. ಇದರ ಬಗ್ಗೆ ನಿಮಗೆ ಗಮನ ಇಲ್ಲ. ಹಸುಗೂಸುಗಳು ಸಾಯ್ತಾ ಹೋಗ್ತಾ ಇವೆ, ಸುಮಾರು ಆಗಿದೆ. ಅದಕ್ಕೆ ನಿಮಗೆ ಅವರಿಗೆಲ್ಲ ಮರಣ ಭಾಗ್ಯ ಕೊಡ್ತಾ ಇದ್ದೀರಿ ನೀವು. ಅಧಿಕಾರಿಗಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಯಾರು ಸೂಸೈಡ್ ಮಾಡ್ಕೊಂಡ್ರೋ, ಮೊನ್ನೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಚೇರಿಯ ಅವರ PA ಹೆಸರನ್ನ ಬರೆದಿಟ್ಟು ಯಾರು ತೀರ್ಕೊಂಡಿದ್ರು, ಅವರಿಗೆ ಆ ವಿಚಾರದಲ್ಲಿ ಯಾವ ವ್ಯಕ್ತಿಯ ಮೇಲೆ ಅಪಾದನೆ ಬಂದಿತ್ತೋ ಆ ಆಫೀಸರ್ನ ಆಗಲೇ ನಿನ್ನೆ ನೀವು ಕೆಲಸಕ್ಕೆ ತಗೊಂಡ್ಬಿಟ್ಟಿದ್ದೀರಿ. ಎನ್ಕ್ವೈರಿ ಏನು ಮುಗ್ದೇ ಇಲ್ಲ. ಏನಿವೆಲ್ಲನೋ ಅವರ ಪರವಾಗಿ ನೀವು ನಿಂತಿಲ್ವಾ? ನಿನ್ನೆ ಹೇಳಿದಿರಿ, ಕಲಬುರಗಿಗೆ ಬಂದರೆ ಎಲ್ರಿಗೂ ಎಳ್ನೀರು ಮಜ್ಜಿಗೆ ಎಲ್ಲ ರೆಡಿ ಮಾಡ್ತಾರಂತೆ. ನೀವೇನು ಮಾಡಬೇಡಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ. ನಮ್ಮ ಕಾರ್ಯಕರ್ತರು ನಿಮಗೆ ಎಳ್ನೀರು ಮಜ್ಜಿಗೆ ಕೊಡೋ ತಾಕತ್ತು ನಮ್ಮ ಕಾರ್ಯಕರ್ತರಿಗಿದೆ, ಮಾಡ್ತಾರೆ ನಮ್ಮ ಮುಖಂಡರಿಗೆ. ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೋತಾರಲ್ಲ ದೂರದ ಊರುಗಳಿಂದ, ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಕಡೆಯಿಂದ, ನಮ್ಮ ಲೀಡ್ರು ಹೋದ್ರೆ ನಮ್ಮ ಕೆಲಸ ಆಗ್ಬಿಡ್ತದಂತ ಅವ್ರನ್ನ ನೀವು ಮನೆ ಹತ್ರನೂ ಸೇರಿಸಲ್ಲ ಅಲ್ವಾ? ಇನ್ನು ಮುಂದೆ ಅವ್ರನ್ನ ಸೇರಿಸ್ಕೊಂಡು ಅವ್ರು ಬಂದು ನಿಂತ್ಕೊಂಡಾಗ ದಣದು ಬಂದಿರ್ತಾರೆ. ಪಾಪ ಅವ್ರಿಗೆ ನೀರು ಕೊಟ್ಬಿಡ್ರಿ ಸಾಕು. ನೀವು ನಿಮ್ಮ ಎಳ್ನೀರು ಬೇಡ ನಮಗೆ, ನಿಮ್ಮ ಮಜ್ಜಿಗೆ ಬೇಡ. ಆ ದೂರದಿಂದ ಬಂದು ನೊಂದ್ಕೊಂಡು ವಾಪಸ್ ಹೋಗ್ತಾರಲ್ಲ, ನಾನು ಕಣ್ಣಾರೆ ನೋಡಿದ್ದೇನೆ. ಅವ್ರಿಗೆ ನೀರು ಕೊಟ್ಟು ಪಾಪ ಕಳ್ಕೊಳ್ಳಿ ಸಾಕು ತಾವು. ನನಗೆ ಗೊತ್ತಿದೆ ನಿಮ್ಗೇನು. ಆದರೆ
ನಾನು ಹೇಳ್ತೇನೆ, ಇದನ್ನು ಬೆಳೆಸ್ಕೊಂಡು ಹೋಗ್ತಿದ್ರೆ ನಿಮ್ಮ ತಲೆದಂಡ ಆಗೋದು 100ಕ್ಕೆ 100 ಸತ್ಯ. ಇದನ್ನು ನೀವು ಹೀಗೆ ಬೆಳೆಸ್ಕೊಂಡೇ ಹೋಗ್ತಿದ್ರೆ ಇಡೀ ರಾಜ್ಯದಲ್ಲಿ ದೊಡ್ಡ ಆಂದೋಲನ ಆಗುತ್ತೆ. ಹಿಂದುಳಿದ ವರ್ಗಗಳು, ವಿಶ್ವಕರ್ಮ ಸಮಾಜ, ಕಾಡಿ ಬೇಡಿ ತಿಂತಕ್ಕಂಥವ್ರು, ಕರ್ಮಯೋಗಿಗಳವರು, ಅವರ ಶಾಪ ನಿಮಗೆ ತಟ್ಟದೇ ಇರೋದಿಲ್ಲ. ನೀವು ಈ ರೀತಿ ಗ್ಯಾಂಗ್ಗಳು ಮಾಡಿಸ್ಕೊಂಡು ವಸೂಲಿ ಮಾಡಿಸ್ಕೊಂಡು ಇದರಲ್ಲಿ ನೀವು ಬದುಕಬೇಕಾ? ನೀವು ದಲಿತರ ಶಾಪ ತಟ್ಟುತ್ತದೆ ನಿಮಗೆ ಹೇಳಿದ್ದೀನಿ. ಆ ಕಾರಣದಿಂದ ಇವತ್ತು ಹೇಳ್ತೇನೆ, ತಕ್ಷಣ ರಾಜೀನಾಮೆ ಕೊಡಿ. ಮಾನ ಮರ್ಯಾದೆ ಇದೆಯಾ ಬಿಜೆಪಿಯವ್ರಿಗಂತ ಕೇಳ್ತಿರಲ್ಲ, ಈಗ ನಿಮ್ಮ ಮಾನ ಮರ್ಯಾದೆಯನ್ನು ಎತ್ತು ತೋರಿಸಿ ಜನರಿಗೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ್ತೇನೆ, ಇವ್ರ ಇನ್ವಾಲ್ವ್ಮೆಂಟ್ ಇಲ್ವಾ? ಇವ್ರ ಹೆಸರು ಡೆತ್ ನೋಟಲ್ಲಿ ಇಲ್ವಾ? ಇವ್ರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವಾ? ಇವರೆಲ್ಲ ಇದು ಮಾಡೋದು ಏನೋ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇರೋದಿಲ್ವಾ? ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ, ನಾಳೆ ಅವರನ್ನ ಮಂಪರ್ ಪರೀಕ್ಷೆಗೆ ಕರೆಯೋಣ. ಪ್ರಿಯಾಂಕಾ ಖರ್ಗೆ ಅವರ ಮಂಪರ ಪರೀಕ್ಷೆ ಮಾಡಿಸ್ಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿ. ಮಂಪರ ಪರೀಕ್ಷೆ ಮಾಡಿದ್ರೆ ಎಲ್ಲ ಬಂದ್ಬಿಡ್ತದೆ ಅವರಿಗೆ. ಮುಚ್ಚಿಟ್ಟ ಸತ್ಯಗಳು ಆಗ್ಲೇ ಬರೋದು. ಹೋರಾಟಗಾರರವರು ಪಾಪ ಬೀದರ್ನಿಂದ ಬೆಂಗಳೂರುವರೆಗೂ ಪೂರ್ತಿ ಹೋರಾಟ ಮಾಡಿಬಿಟ್ಟವ್ರೆ. ಅವ್ರಿಗೆ ಮಂತ್ರಿಗೆ ಗಿಫ್ಟ್ ಬಂದ್ಬಿಟ್ಟಿದೆ. ನಾನು ಮೊದಲೇ ಹೇಳಿದ್ದೀನಿ, ಬರೀ ಪ್ರಿಯಾಂಕ್ ಅಂತಿದ್ದಿದ್ರೆ ಮಂಡಲ್ ಪಂಚಾಯತ್ಗೂ ಗೆಲ್ತಿರ್ಲಿಲ್ಲ ಅವರು. ಅವ್ರೇನಾದ್ರೂ ಇವತ್ತು ಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಅವರ ತಂದೆಯವರ ಕೊಡುಗೆ ಅಷ್ಟೇ, ಇಲ್ಲಂತಂದ್ರೆ ಏನು ಇರಲಿಲ್ಲ. ಏನ್ ಮೇಧಾವಿ, 34 ಡಿಪಾರ್ಟ್ಮೆಂಟ್ಗೂ ಮೂಗಾಕ್ಬಿಡ್ತಾರೆ ಮೇಧಾವಿ. ಅದಕ್ಕೆ ಕಾಂಗ್ರೆಸ್ ಅಲ್ಲಿ ಯಾರು ಸಪೋರ್ಟ್ಗೆ ಬರ್ತಾ ಇಲ್ಲ. ನಮಗೆ ಗೊತ್ತಿದೆ ಏನೇನೆಲ್ಲ ನಡೀತದೆ ಅಂತೇಳಿ. ಸುಮ್ಮನೆ ಈ ರೀತಿ ನಮ್ಮನ್ನ ಏನು ಇವರು ದೊಡ್ಡ ಮೇಧಾವಿ ಥರ ನಮ್ಮನ್ನೆಲ್ಲ ಸುಳ್ಳು 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 ಅಂತಾರೆ. ನಿಮ್ಮ ಸುಳ್ಳುಗಳು ಎಳೆಯಾಗಿದೆ ಇದರಲ್ಲಿ. ನಮ್ಮನ್ನ ಸುಳ್ಳು ಅಂತ ಹೇಳಕ್ ಹೋಗ್ಬೇಡಿ, ನಿಮ್ಮ ಸುಳ್ಳುಗಳೆಲ್ಲ ಇಲ್ಲಿದೆ. ಇದಕ್ಕೆ ನಿಮ್ಮ ತಲೆದಂಡ ಆಗುವವರೆಗೆ ನಾವೇನು ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನು ಮಾಡ್ತೀವಿ. ಒಂದು ಸಮಯ ನೀವು ಮಾಡಲಿಲ್ಲ ಅಂದರೆ ನಮಗೇನು ಚಿಂತೆ ಅಲ್ಲ. ನಾವು ಇಡೀ ರಾಜ್ಯದಲ್ಲಿ ಜನರನ್ನ ಹೋಗಿ ಭೇಟಿ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ನಿಮ್ಮ ಈ ಒಂದು ಅವಾಂತರಗಳನ್ನು ಜನರಿಗೆ ತಿಳಿಸೋಕೆ ಇನ್ನಷ್ಟು ಅವಕಾಶ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ನೀವು ಏನು ಹೇಳಿದ್ದೀರಿ, ಡೆತ್ ನೋಟ್ ಓದಕ್ಕೆ ಬರಲಿಲ್ಲ ಅಂತ ಕಾಣುತ್ತೆ, ಅಥವಾ ನಿಮ್ಗೆ ಯಾರೂ ಸರಿಯಾಗಿ ಕೊಟ್ಟಿಲ್ಲ. ಯಾಕಂದ್ರೆ ನೀವು ಇರೋ ವ್ಯವಸ್ಥೆ ಅಂಥದ್ದು. ಅದಕ್ಕೆ ನಮ್ಮ ಹರೀಶ್ ಅವರು ಮತ್ತು ಜಗದೀಶ್ ಅವರು ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ಈಗ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದರೆ ಡೆತ್ ನೋಟ್ ಓದಿರಲ್ಲ ಅವರು, ಟೈಮ್ ಇಲ್ಲ ಅವ್ರಿಗೆಲ್ಲ ಇದೆಲ್ಲ ಓದೋಕ್ಕೆ, ಯಾಕಂದರೆ ಅವ್ರದ್ದೇ ವ್ಯವಸ್ಥೆನೇ ಬೇರೆ ಅವ್ರದ್ದು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿಯವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಇವರೆಲ್ಲರಿಗೂ ಕೂಡ ಇವತ್ತು ನಾವು ಆ ರಿಜಿಸ್ಟರ್ಡ್ ಪೋಸ್ಟಲ್ಲಿ ಡೆತ್ ನೋಟನ್ನು ಕಳಿಸ್ತಾ ಇದ್ದೇವೆ. ಅದನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೇವೆ. ನಿಂತ್ಕೊಬಿಡೋಣ. ಅಲ್ಲಿದೆಯಲ್ಲ ಅದು, ಇದನ್ನು ಕಳಿಸ್ತೇವೆ. ನೀವು ಎಲ್ಲಿ ಹೆಸರಿಲ್ಲ ಅಂದಿದ್ರಿ, ಎಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಿದ್ರಿ, ಅದನ್ನೆಲ್ಲ ಹೈಲೈಟ್ ಮಾಡಿದ್ದೇವೆ. ಇದನ್ನೆಲ್ಲ ದಯವಿಟ್ಟು ಓದ್ಕೊಂಡು ಆಮೇಲೆ ತೀರ್ಮಾನಕ್ಕೆ ಬನ್ನಿ.
ತೀರ್ಮಾನಕ್ಕೆ ಬಂದು ಇರ್ಲಿ ಬಿಡು. ಪ್ರಿಯಾಂಕಾ ಖರ್ಗೆ ಅವ್ರನ್ನ ತಕ್ಷಣ ಸಂಪುಟದಿಂದ ವಜಾಗೊಳಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಖರ್ಗೆಜಿ ಅವರಲ್ಲಿ, ಖರ್ಗೆಜಿ ಅಂತಂದ್ರೆ ಪ್ರಿಯಾಂಕಾ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆಜಿ ದೊಡ್ಡವರು ಅವ್ರು ಗೌರವಿಸಿ ಮಾತಾಡ್ಬೇಕು ನಾವು. ಮತ್ತೆ ರಾಹುಲ್ ಗಾಂಧಿ ಅವರಲ್ಲಿ ಮನವಿ ಮಾಡ್ತೇವೆ. ಧನ್ಯವಾದಗಳು.